ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ. ಇದು ಮಾರ್ನಿಂಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ವಿಡಿಯೋ. ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ತುಂಬ ಜನ ಇದ್ದಾರೆ ಮನೆಯಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಮ್ಮ ಮನೆಯಲ್ಲಿ ನಾನ್ ವೆಜ್ಜೇ ಹೈಯೆಸ್ಟ್, ನಮಗೆ ವೆಜ್ ಅಷ್ಟು ಭಾಗಿ ಬರೋದಿಲ್ಲ. ಇನ್ನೊಂದು, ನಾನು ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಬಿಡ್ತೀನಿ. ಅದರಲ್ಲಿ ಕೂಡ ನನ್ನ ಕಸಿನ್ ಕಲೀಲಿಕ್ಕೆ ಬಂದಿರೋದ್ರಿಂದ, ಅಂದರೆ ರಿಮೈಂಡ್ ಅಗ್ಯಾನು ದೊಡ್ಡದು ಮಷಿನ್ಸ್ ಇದು, ಅಂದರೆ ಹೈಡ್ರಾ ಅಥವಾ ಹೈಫರ್ ಫ್ರೀಕ್ವೆನ್ಸಿ ಆ ಥರದ ಟ್ರೀಟ್ಮೆಂಟ್ಸ್ಗಳನ್ನು ಕಲೀಲಿಕ್ಕೆ ಬಂದಿರೋದ್ರಿಂದ ನಾನು ಅವರಿಗೆ ಟೈಮ್ ಕೊಡಲೇಬೇಕು. ಅವರಿಗೆ ಟೈಮ್ ಇಲ್ಲ, ಒಂದು 3 ದಿನಕ್ಕೆ ಏನೋ ಬಂದದ್ದವರು ಅಷ್ಟೇ. ಸೊ ಅದರಿಂದ ನಾವು ಟಿಫಿನ್ ಕೂಡ ಎತ್ಕೊಂಡು ಹೋಗ್ತೀವಿ, ಮನೆಯಲ್ಲಿ ಕೂಡ ಬೇಕು. ಸೊ ಅದರಿಂದ ಎಲ್ಲನೂ ಮಾಡಿಟ್ಟು ಹೋಗೋದು. ಇವನಿಗೆ ಅಂತೂ ರಿಮೋಟ್ ಕಾರ್ ಸಿಕ್ಕಿ ಯಾವುದು ಕೂಡ ಬೇಡ ಆಗಿದೆ. ಹಾಗೆ ನಮ್ಮ ಅಮ್ಮ ಇದ್ದಾರೆ, ಅವರೆಲ್ಲ ಮಾಡ್ತಾರೆ, ಆದರೆ ಎಲ್ಲನೂ ಅವರ ತಲೆಯಲ್ಲಿ ಹಾಕಿ ಹೋಗಲಿಕ್ಕೆ ಆಗಲ್ಲ ಅಲ್ಲ. ಸೊ ನನ್ನಷ್ಟು ಹತ್ರ ಎಷ್ಟಾಗ್ತದೆ ಬೆಳಿಗ್ಗೆ ನಾನು ಅಷ್ಟು ಮಾಡಿ ಹೋಗೋದು. ಬಟ್ ಇವತ್ತು ಬಂದು ಇದು 7th ಇದು ವಿಡಿಯೋ, ಆಗಸ್ಟ್ 7th. ಇವತ್ತು ನಿಮಗೆ ಗೊತ್ತಿರುವ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನೂತನಲ್ಲಿ ಆಫರ್ ಇತ್ತು. ಸೊ ನನಗೆ ಇವತ್ತು ಆಫರಿಗೆ ಹೋಗಬೇಕಿತ್ತು, ಇವರನ್ನು ಕೂಡ ಎಳ್ಕೊಂಡು ಹೋದೆ. ಅತ್ತೆ ಹುಷಾರಿಲ್ಲ, ಸೊ ಎವ್ರಿ ಡೇ ಅವರಿಗೆ ನೆಬುಲೈಸೇಷನ್ ಕೊಡಲಿಕ್ಕೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ ಹೋಗಲಿಕ್ಕಿತ್ತು, ಸೊ ನಾವು ಅದೇ ಗಾಡಿಯಲ್ಲಿ ಹೋದ್ವಿ. ಇವತ್ತು ಆ್ಯಕ್ಚುಲಿ ನಮಗೆ ಸಲೂನಲ್ಲಿ ಜಾಸ್ತಿ ಕೆಲಸ ಇರಲಿಲ್ಲ, ಬಿಕಾಸ್ ಅವರಿಗೆ ಐಟಮ್ ಕೂಡ ಮ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಲಿಕ್ಕಿತ್ತು ಒಂದು ಸ್ವಲ್ಪ. ಅದಕ್ಕೆ ಇವತ್ತು ಏನು ಲರ್ನಿಂಗ್ ಪ್ಲ್ಯಾನಿಂಗ್ ಇರಲಿಲ್ಲ ನಮ್ಮದು. ಸೊ ನಾನು ರಿಕ್ವೆಸ್ಟ್ ಮಾಡಿದೆ, ನನಗೆ ಹೋಗಲಿಕ್ಕೆ ಉಂಟು, ನೀವು ಕೂಡ ಬನ್ನಿ, ನಿಮಗೆ ಕೂಡ ಏನಾದರೂ ಕಡಿಮೆಯಲ್ಲಿ ಸಿಗ್ಬೋದು ಅಲ್ಲಿ ಅಂತ ಹೇಳಿ. ಸೊ ಈಗ ಎಲ್ಲರೂ ಹೋಗ್ತಾನೆ ಇದ್ದೀವಿ. ಮೇಲೆ ಬಂದು ನಿಂತ್ಕೊಂಡಿದ್ದೆ ನಾನು, ರೋಡ್ ನೋಡ್ಬೋದು ನೀವು ಹೇಗೆ ಉಂಟು ನಮ್ಮದು ಮನೆ ಹತ್ತಿರ ಅಂತ. ಸ್ವಲ್ಪ ಆ ಜಾಗ ಮಾತ್ರ ನನಗೆ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಗಾಡಿ ಎತ್ತಲಿಕ್ಕೆ ಕಷ್ಟ ಆಗೋದು. ಸೊ ಈಗ ನಾವು ಮಡಂತೇರಿಗೆ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಹೊರಗಿಂದ ಏನೋ ಅಷ್ಟು ರಶ್ ಗೊತ್ತಾಗಿಲ್ಲ ನನಗೆ. ನಾನು ಮಾತ್ರ ಎವ್ರಿ ಇಯರ್ ಆಫರಿಗೆ ಬಂದರೆ ಅಥವಾ ಆ ಆಫರ್ ಟೈಮಲ್ಲಿ ಬಂದರೆ ನಾನು 9:30 ಒಳಗೆ ಬರ್ತೀನಿ. ಬಿಕಾಸ್ ಆಗ ಯಾರೂ ಇರಲ್ಲ, ಮತ್ತೆ ಉಂಟಲ್ಲ ಇಷ್ಟು ಜನ ಆಗ್ತಾರೆ, ಆಗ ನನಗೆ ಅದು ಮೈ ಮುಟ್ಟಿ ಹೋಗಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತೇಳಿ ನಾನು ಬೆಳಿಗ್ಗೆನೇ ಬರೋದು. 9:30 ಸಾಧಾರಣ ಬಂದಿದ್ದೆ ನಾನು, 9:30 10 ಆಗಿತ್ತು, ಇನ್ನು 9:30. ಸೊ ಬಟ್ ಇದ್ರೂ ಜನ ಅಷ್ಟೇನು ದೊಡ್ಡ ರಶ್ ಇರಲಿಲ್ಲ. ಮತ್ತೆ ಒಂದಿಷ್ಟು ರಶ್ ಆಯಿತು. ಬಟ್ ನನ್ನದು ಆಲ್ಮೋಸ್ಟ್ ಒಂದು ಸ್ವಲ್ಪ ತಗೊಂಡು ಆಗಿತ್ತು. ಬಟ್ ನನಗೆ ತಗೊಳ್ಳಿಗೆ ಕೂಡ ಭಾರಿ ಕಷ್ಟ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ನಮಗೆ ಮಧ್ಯಾಹ್ನದ ನಂತರ ಮಂಗಳೂರಿಗೆ ಹೋಗಲಿಕ್ಕಿತ್ತು, ಬೇಗ ಕೂಡ ಮಾಡಲಿಕ್ಕಿತ್ತು. ನಾವು ತುಂಬ ಜನ ಇದ್ವಿ, ಅವ್ರದ್ದು ಚಾಯ್ಸ್ ಮಾಡಲಿಕ್ಕೆ ಇವ್ರದ್ದು ಚಾಯ್ಸ್ ಮಾಡಲಿಕ್ಕೆ ಅಂತ ಹೇಳಿ, ನನ್ನದು ನೋಡಿ ಡ್ರೆಸ್, ನಿನ್ನದು ನೋಡಿ ಡ್ರೆಸ್ ಮಾಡಿ ಅಂತ ಹೇಳಿ ರಶ್ ಆಯಿತು. ಶುರುವಲ್ಲಿ ಸುಮ್ಮನೆ ಮರ್ಯಾದಿಂದ ಅವ್ರದ್ದು ತಗೊಂಡಿಲ್ಲ, ಇವ್ರದ್ದು ನೋಡೋದು ಅವ್ರದ್ದು ನೋಡೋದು ಇದೇ ಮಾಡ್ತಾ ಇದ್ವಿ. ಲೇಡೀಸ್ಗಳಿಗೆ ಹಾಗೆ ಅಲ್ಲ, ಡ್ರೆಸ್ ಸಾರಿ ಆ ಥರದ್ದೆಲ್ಲ ಹುಚ್ಚು ಜಾಸ್ತಿ. ಅರ್ಧ ಕ್ಲೈಂಟ್ ಇಲ್ಲೇ ಸಿಕ್ಕಿದ್ರು ನನಗೆ, ಮೇಲೆ ಕಾಲ್ ಕೂಡ ಬರ್ತಾ ಇತ್ತು. ನೀತಾ ಎಲ್ಲ 9 ಗಂಟೆಗೆ ಬಂದಿದ್ದಾರೆ, ನನಗೆ ಕೇಳಿಯೇ ಹೋಗಿದ್ರು. ನಾನು ಎವ್ರಿ ಇಯರ್ ಅವರಿಗೆ ಫಸ್ಟಿಗೆ ಬಿಟ್ಟು ಬಿಡ್ತೀನಿ, ಒಂದು ಅರ್ಧ ದಿನ ಅವ್ರದ್ದು ಅಲ್ಲಿಯೇ ಇರ್ತದೆ, ಹುಡುಕ್ತಾ ಇರ್ತಾರೆ, ನನಗೋಸ್ಕರನೂ ಬಟ್ಟೆ ಹುಡುಕಿಡ್ತಾರೆ ಅವರು. ಆ್ಯಕ್ಚುಲಿ ಅವರಿಗೂ ಕೂಡ ಒಂದು ಫನ್ ಅಲ್ಲ ಅದು, ಒಂದು ಆಫರ್ ಕಡಿಮೆಯಲ್ಲಿ ಉಂಟು ಅಂತ ಹೇಳೋದು ಹುಚ್ಚಿದ್ದೇ ಇರ್ತದೆ. ನೋಡ್ತಾನೆ ಇದ್ದರು ಅವರು. ಒಳ್ಳೆದಿತ್ತು, ಸೀರೆಗಳೆಲ್ಲ ಒಳ್ಳೆದಿತ್ತು, ಟಾಪ್ಸ್ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತೆ ನೋಡ್ಬೋದು ನೀವು ರಶ್ ಹೇಗೆ ಆಗಿದೆ ಅಂತ ಹೇಳಿ. ನಾನು ಎವ್ರಿ ಇಯರ್ ಆಫರಿದ್ದು ಬಟ್ಟೆ ತೊಗೊಳ್ತೀನಿ, ಆದರೆ ನೈಟಿಗೆ ಬಂದು ನಾನು ಬಿಲ್ ಮಾಡೋದು. ಅದೇ ದಿನ ನಾನು ಬಿಲ್ ಮಾಡಲ್ಲ, ನನಗೆ ಸಾಧ್ಯ ಇಲ್ಲ ಬಿಲ್ ಮಾಡಲಿಕ್ಕೆ ಆ ದಿನ. ಈ ಥರ ಪ್ಯಾಕೇಜಿಂಗ್ ಮಾಡಿಟ್ಟು ಸರ್ ಇದು ಆಫೀಸಲ್ಲಿ ಇಟ್ಟು ಹೋಗೋದು, ಅಂದರೆ ಓನರ್ ಇದು ಆಫೀಸಲ್ಲಿ ಇಟ್ಟು ಹೋಗೋದು. ಒಂದು 8:30 9 o'clockಗೆ ಬಂದು ಮಾಡೋದು ಬಿಲ್. ಎವ್ರಿ ಇಯರ್ ಅಂದರೆ ನನ್ನ ಅಕ್ಕಂದು, ತಂಗಿದು, ನನ್ನದು, ಹಸ್ಬೆಂಡಿದು ಕೂಡ ನಾನು ತೊಗೊಂಡಿದ್ದೆ ಒಂದು ಸ್ವಲ್ಪ. ಮತ್ತೆ ಕರೆದಿದ್ದೆ ನಾನು ಅವರಿಗೆ, ಅವರು ಕೂಡ ಒಂದು ಸ್ವಲ್ಪ ತೊಗೊಂಡ್ರು. ನಮ್ಮ ಅಮ್ಮಂದಿತ್ತು, ಎಲ್ಲರದು ಇತ್ತು. ನಾವು ಎಷ್ಟು ಜನ ಇದ್ದರು, ನೀತಂದು ಕೂಡ ಇತ್ತು, ನೀತ ಇಟ್ಟು ಸಲೋನಿಗೆ ಹೋಗಿದ್ದಾಳೆ, ಆದರೆ ಕೂಡ ಅವ್ರದ್ದು ಇತ್ತು. ನಾವು ಮತ್ತೆ 8:30 9ಗೆ ಮಾಡಿದ್ದು ಬಿಲ್. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. 12 ಆಗಿದೆ ಅಂತ, 9ವರೆಗೆ ಬಂದವರು 12 ಗಂಟೆ ತನಕ ಅಲ್ಲಿಯೇ ಇದ್ವಿ ನಾವು. ಅಲ್ಲಿಂದ ಬಂದು ಊಟ ಎಲ್ಲ ಮಾಡಿ ಬೇಗ ಅಡಿಗೆ ಮಾಡಿಟ್ಟು ಹೋಗಿದ್ದೆ. ಕಾರಣವೇ ಅದು, ಅಡಿಗೆ ಮಾಡಿ ಇಟ್ಟಿದ್ದಕ್ಕೆ ಬೇಗ ಊಟ ಮಾಡಿ ನಾವು ಈಗ ಮಂಗಳೂರಿಗೆ ಹೊರಟಿರೋದು.
ಮಂಗಳೂರಲ್ಲಿ ನಮಗೆ ಅವರಿಗೆ ಐಟಮ್ ತರಲಿಕ್ಕೆ ಉಂಟು, ಐಟಮ್ ಬ್ಯಾಂಗ್ಳೂರಲ್ಲಿ ಕೂಡ ಉಂಟು, ಬಟ್ ಅವ್ರು ಹೇಳೋದು ತುಂಬ ಡಿಫ್ರೆನ್ಸ್ ಉಂಟು ಒಂದೊಂದು ಕ್ರೀಮ್ ಮೇಲೆ, ಅಲ್ಲಿ ಕಾಸ್ಟ್ಲಿ ಉಂಟು ಒಂದೊಂದು ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದರೆ, ಅವ್ರು ತುಂಬ ಸಮಯ ಬ್ರೇಕ್ ತೊಗೊಂಡದಕ್ಕೆ ಹೊಸದೇನಾದರೂ ಪ್ರಾಡಕ್ಟ್ಸ್ ಬಂದಿರ್ತದೆ, ಅದು ರಪ್ಪ ಗೊತ್ತಿರೋದಿಲ್ಲ ಅಲ್ಲ. ನಾನು ಒಂದು ಸ್ವಲ್ಪ ಈಗ ಒಂದೆರಡು ಸಲ ತೋರಿಸಿದರೆ ನೆಕ್ಸ್ಟ್ ಅವರಿಗೆ ಅಡ್ವಾನ್ಸ್ ಏನಾದರೂ ಬಂದರೆ ರಪ್ಪ ಗೊತ್ತಾಗತ್ತೆ ಅಂತ ಹೇಳಿ ಸ್ವಲ್ಪ ಇಲ್ಲಿಯೇ ತೊಗೊಳ್ತೀನಿ ಅಂತ ಹೇಳಿ ಈಗ ಹೊರಟಿದ್ದಾರೆ. ಯಾವತ್ತು ಬಂದರೆ ಮಂಗಳೂರಲ್ಲಿ ಅಂತೂ ಮಳೆ ಇರೋದಿಲ್ಲ, ಮಡಂತ್ಯರಲ್ಲಿ ಅಂತೂ ಯಾವತ್ತೂ ಸುರಿತಾ ಇರ್ತದೆ. ಇಲ್ಲಿಯವರಿಗೆ ನೀರಿಗೆ ಭಾರಿ ಕಷ್ಟ ಉಂಟಂತ ಈ ಸಲ. ಇಷ್ಟು ಸಲ ಬಂದೆ ನಾನು, ಮಳೆ ತುಂಬ ಕಡಿಮೆನೆ ಅಂತ ಹೇಳ್ಬೋದು. ನಮ್ಮ ಸೈಡಲ್ಲಿ ಸುರಿಯೋದಿಲ್ಲ. ಮತ್ತು ಬಂದು ರೀಚ್ ಆದ್ವಿ ಐಟಮ್ಸಿಗೆ. ಒಂದು ಸ್ವಲ್ಪ ಹೊರಗೆ ಕೂಡ ಕೆಲಸ ಇತ್ತು, ಅದು ಮಾಡಿ ಮತ್ತೆ ಐಟಮ್ ಹತ್ರ ರೀಚ್ ಆದ್ವಿ. ಐಟಮ್ ತರಲಿಕ್ಕೆ ಈಗ ನಾವು ಬೇಗನೆ ಅಲ್ಲಿ ಇಳ್ಕೊಂಡ್ವಿ, ಬಿಕಾಸ್ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಉಂಟು, ಮತ್ತು ತುಂಬ ಐಟಮ್ಸ್ ಬೇಕು, ಲೇಟ್ ಆಗ್ತದೆ ಅಂತ ಹೇಳಿ ಗೊತ್ತಿತ್ತು ನಮಗೆ. ಆದರೂ ಕೂಡ ಬಂದ್ವಿ, ಬಿಕಾಸ್ ನಾಳೆ ನಮಗೆ ಬೋಟ್ಯಾಕ್ಸ್ ಇದೆಲ್ಲ ಮಾಡಲಿಕ್ಕೆ ಉಂಟು, ಅದಕ್ಕೆ ಕೂಡ ಕ್ರೀಮ್ ಎಲ್ಲ ಬೇಕಾಗಿತ್ತು. ಸೊ ನನಗೆ ಪರಿಚಯ ಇರೋದ್ರನ್ನೇ ತಗೊಂಡು ಒಂದು ಬೇರೆದೇನಾದರೂ ಹೊಸದೇನಾದರೂ ಮಷಿನ್ಸ್ ಎಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ತುಂಬ ಐಟಮ್ಸನ್ನು ತೊಗೊಂಡಿದ್ದಾರೆ ಅವರು. ಈಗ ಬ್ಯಾಂಗ್ಳೂರಿಗೆ ಎತ್ಕೊಂಡು ಹೋಗಬೇಕಷ್ಟೇ. ಅವರು ಹೇಳೋದು ಬಸ್ಸಲ್ಲಿಯೇ ಒಳ್ಳೆಯದು, ಅವರು ಕಾರಲ್ಲಿ ಬಂದರೆ ತುಂಬಿಸ್ಕೊಳ್ಳೋದಕ್ಕಿಂತ ಬಸ್ಸಲ್ಲಿಯೇ ಒಳ್ಳೆಯದು, ತುಂಬಿಸ್ಬೋದು ಅಂತೇಳಿ. ಸೊ ಅವರಿಗೆ ರೆಡಿ ಇದ್ದಾರೆ ಈಗ ತೊಗೊಂಡು ಹೋಗಲಿಕ್ಕೆ. ಮತ್ತೊಂದು ಶಾಪಿಗೆ ಬಂದ್ವಿ ನಾವು, ಅಲ್ಲಿ ಒಂದು ಮಷಿನ್ ಸಿಕ್ಕಿಲ್ಲ ನಮಗೆ. ಅಲ್ಲಿ ಬಂದು ನೋಡಿದ್ವಿ, ಒಂದು ಮಷೀನಿಗೆ ಮಾತ್ರ ಬಂದದ್ದು. ಸೊ ಇಲ್ಲಿ ಒಂದು ಮಷಿನ್ ತೊಗೊಂಡು ಈಗ ಮನೆಗೆ ಹೊರಟಿದ್ದೀವಿ. ಲೇಟಾಗಿದೆ, ಫುಲ್ ಡಿಕ್ಕಿ ತುಂಬಿಸ್ತಾ ಇದ್ದೀವಿ ಎಲ್ಲ ಐಟಮ್ಸ್ ಎಲ್ಲ. ಇದು ಸಲೋನ್ ಐಟಮ್ಸ್ಗಳೇ. ನಂದು ಒಂದು ತೊಟ್ಟೆ ಉಂಟು, ನಾನು ಎವ್ರಿ ಟೈಮ್ ಬಂದಾಗ ತಗೊಳ್ಳೋದೆ. ಅದಕ್ಕೆ ನನಗೇನು ಗೊತ್ತಿಲ್ಲ ಹುಚ್ಚು, ನಾನು ಮನೆಗೆ ತರುವ ಐಟಮ್ಸ್ಗಿಂತ ಸಲೋನಿಗೆ ತರೋದೇ ಜಾಸ್ತಿ. ಯಾಕೆ ಗೊತ್ತಿಲ್ಲ, ನನಗೆ ಅಷ್ಟು ಇಷ್ಟ ಆ ಐಟಮ್ಸ್ ತರೋದಂದರೆ. ಅಂದರೆ ಹೊಸ ಫೇಶಿಯಲ್ ಕಿಟ್ಟು, ಹೊಸ ಎಲ್ಲನೂ ಕೂಡ ತರ್ತಾ ಇರೋದು. ಒಂದೊಂದು ಸಲ ಉಂಟಲ್ಲ, ನಾನು ತುಂಬ ಕಾಸ್ಟ್ಲಿದು ಕ್ರೀಮ್ ತಂದು ನನಗೆ ಅದೇ ಡಬ್ಬಿಯನ್ನು ನೋಡಿ ಬೇಜಾರು ಬಂದರೆ ಅದಕ್ಕೆ ನಾನು ರೇಟ್ ಕಡಿಮೆ ಮಾಡಿ ಆದರೂ ಫೇಶಿಯಲ್ ಮಾಡಿ ಮುಗಿಸಿ ಹೊಸ ಡಬ್ಬಿ ತರೋದು. ಯಾಕಂತ ಹೇಳಿದರೆ ನನಗೆ ಹೊಸದು ಫೇಶಿಯಲ್ ಕಿಟ್ ನೋಡೋದಂದರೆ ಅಷ್ಟು ಹುಚ್ಚುಂಟು. ಈ ಥರ ಕೂಡ ಮಾಡ್ತಾರೆ. ಒಂದು ಆಗ ಎಲ್ಲ ನಮಗೆ ಲಾಸ್ ಆದರೂ ಕೂಡ ನನಗೆ ಏನೋ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡೋದಂದರೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ವೆನುಷನ ಜೊತೆಗೆ ಬಂದಾಗ ಕೂಡ ಸಾಧಾರಣ ಒಂದು 9,500 ಇದು ತಗೊಂಡೆ. ಇವರ ಜೊತೆಗೆ ಬಂದಾಗ ಒಂದೀಗ 6,000 ತಗೊಂಡೆ. ಇದೇ ಕೆಲಸ ಕತ್ತಲಾಗಿದೆ ನಮಗೆ. ಆನ್ ದ ವೇ ಒಂದು ಜ್ಯೂಸ್ ಮಾತ್ರ ಕುಡ್ದದ್ದು ನಾವು ಮತ್ತೆ ಹೊರಟಿದ್ವಿ, ಬಿಕಾಸ್ ಲೇಟ್ ಆಗಿದೆ. ಮಗುವಿಗೆ ಕೂಡ ಬಿಟ್ಟು ಬಂದಿದ್ವಿ. ನೀತಾ ಅವನನ್ನು ಪಿಕಪ್ ಮಾಡ್ತಾರೆ. ಈ ಥರ ಎಲ್ಲ ಲೇಟ್ ಆದಾಗ ಎಲ್ಲ ನಾವು ಮಂಗಳೂರಿಗೆಲ್ಲ ಹೋದಾಗ, ಬಿಕಾಸ್ ಬೆಳಿಗ್ಗೆ ನೀತಾನೆ ಹತ್ತಿಸೋದು ಅವನಿಗೆ. ಈಗ ನೋಡಿ, ನೂತನಲ್ಲಿ ಎಲ್ಲ ಬಿಲ್ ಮಾಡಿ ಬಂದ್ವಿ. ಆನ್ ದ ವೇ ಆಗ್ಬೋದು. ಇದೆಲ್ಲ ತೊಟ್ಟೆಗಳು ನೂತನಿದ್ದು. ಆಗ ಬೆಳಿಗ್ಗೆ ನೋಡಿದ್ರಲ್ಲ ನೀವು, ಎಲ್ಲರೂ ಒಂದೊಂದು ಎಲ್ಲದ್ರ ಮೇಲೆ ಕಾಲ ಮೇಲೆ ಇಟ್ಕೊಂಡಿದ್ದೀವಿ. ಈಗ ಹೋಗಿ ಮನೆಗೆ ನೋಡಬೇಕು. ಮನೆಯಲ್ಲಿ ನೋಡೋದು. ನಾನೊಂದು ಫಸ್ಟ್ 2 times ಹೋಗಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. 2 timesiಗೆ ಹೋಗಿ, ಅಂದರೆ ಫಸ್ಟ್ ಡೇ 2 sarees ತೊಗೊಂಡೆ, ನೆಕ್ಸ್ಟ್ ಡೇ ಮತ್ತೆ 2-3 ಸಾರಿಯನ್ನು ತೊಗೊಂಡೆ. ನಾನು ಯಾವುದೇ ಐಟಮ್ಸನ್ನು ಇದರಲ್ಲಿ ಹಾಕಿಲ್ಲ. ಒಂದು ವೇಳೆ ನಿಮಗೆ ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನಾನು ಹಾಕ್ತೀನಿ. ಕಮೆಂಟ್ ಮಾಡಿ ನನಗೆ, ಚೆಕ್ ಮಾಡಬೇಕಂತ ಹೇಳಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.